ಅದ್ಗೆ ನೀವ್ ಯಾವಾಗ ಬಂದ್ರಿ? ಈಗ ಜಸ್ಟ್ ಬಂದೆ. ಅಲ್ಲ ಅದ್ಗೆ, ಹೆರಿಗೆಗೆ ಅಂತ ಅಮ್ಮನ ಮನೆಗೆ ಹೋದವರು ವಾಪಸ್ ಬಂದ್ಬಿಟ್ಟಿದ್ದೀರಾ, ಏನಾಯ್ತು? ಅದು ನಾನು ಗೌತಮ್ ಅವ್ರನ್ನ ತುಂಬ ಮಿಸ್ ಮಾಡ್ಕೊತಿದ್ದೆ. ಆ್ಯಂಡ್ ಐ ಆಮ್ ಶೋರ್ ಅವರು ನನ್ನನ್ನು ಮಿಸ್ ಮಾಡ್ಕೊತಿರ್ಬೋದು. ಒಬ್ಬರನ್ನೊಬ್ರು ಬಿಟ್ಟಿರೋದಕ್ಕಾಗಲ್ವಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಸರಿ, ಅಮ್ಮನೂ ಬಂದ್ರಾ? ಇಲ್ಲಮ್ಮ, ಅವರಲ್ಲೇ ಇದ್ದಾರೆ, ನಾನು ಒಬ್ಬಳೇ ಬಂದೆ. ಅಲ್ಲ ಅದ್ಗೆ, ಅಮ್ಮನ್ನು ಕರ್ಕೊಂಡ್ ಬಂದ್ಬಿಡೋದಲ್ವಾ? ಸುಮ್ಮನೆ ಅಲ್ಲಿ ಎಲ್ರಿಗೂ ತೊಂದರೆ, ಅಮ್ಮನ್ ನೋಡ್ಕೊಳಕ್ ಕಷ್ಟ ಆಗತ್ತಲ್ಲಿ. ಒಂದ್ ಕೆಲಸ ಮಾಡ್ಲಾ, ನಾನೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಸುಧಾ, ಅವ್ರಿಗೇನು ತೊಂದರೆ ಇಲ್ಲ, ಅಲ್ಲಿ ಎಲ್ಲರೂ ಇದ್ದಾರೆ. ಅಪ್ಪ, ಅಮ್ಮ, ಮಹಿ, ಜೀವ, ಅಪೇಕ್ಷಾ ಪಾರ್ಥನೂ ಅಲ್ಲೇ ಇದ್ದಾರೆ. ಸೊ ಅವ್ರಿಗೇನು ತೊಂದರೆ ಆಗಲ್ಲ, ಅವರೆಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ಹಾಗಾದ್ರೆ ಸರಿ, ನಾನು ಎಲ್ಲಿ ತೊಂದರೆ ಆಗ್ಬಿಡುತ್ತೋ ಅನ್ಕೊಂಡೆ. ತೊಂದರೆ ಎಲ್ಲ ಏನೂ ಆಗಲ್ಲ, ಅವ್ರು ಆರಾಮಾಗಿರ್ತಾರೆ, ನೀನು ಯೋಚನೆ ಮಾಡ್ಬೇಡ. ಆಯ್ತದ್ಗೆ, ಲಚ್ಚಿಗೆ ಹಾಲು ಕಾಯಿಸ್ಕೊಂಡ್ ಬರ್ತೀನಿ, ಅವಳು ಕಾಯ್ತಾ ಇದ್ದಾಳೆ. ಸರಿ. ಇದೇನ್ರಿ ಇದು, ದಿಢೀರಂತ ಬಂದ್ಬಿಟ್ಟಿದ್ದೀರಲ್ಲ? ನಾನು ಒಂದು ಮಾತು ಹೇಳಲಿಲ್ಲ. ನೀವು ಬೆಳಗ್ಗೆನೇ ಹೇಳಿದ್ರೆ ನಾನು ಮನೆಗೆ ಕರ್ಕೊಂಬಂದು ಡ್ರಾಪ್ ಮಾಡಿ ಆಮೇಲೆ ಹೋಗ್ತಾ ಇದ್ದೆ. ಪರವಾಗಿಲ್ಲ ಬಿಡಿ. ಏನು ಪರವಾಗಿಲ್ಲ, ಸುಮ್ಮನೆ ಯಾಕೆ ಸ್ಟ್ರೈನ್ ಮಾಡ್ಕೋತಾ ಇದ್ದೀರಾ ನೀವು? ಏನಾದರೂ ಮರ್ತು ಹೋಗಿದ್ದೀರಾ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ? ಹೇಳಿ, ನೀವು ಸುಮ್ಮನೆ ಅಂತೂ ಬಂದಿರೋದಿಲ್ಲ. ಪ್ರಾಬ್ಲಮ್ ಅಂತ ಏನಿಲ್ಲ, ನನಗೆ ಗೊತ್ತು ನೀವು ನನ್ನನ್ನು ಮಿಸ್ ಮಾಡ್ಕೋತಿದ್ರಿ ಅಂತ. ನಾನು ನಿಮ್ಮನ್ನು ಅಷ್ಟೇ ಮಿಸ್ ಮಾಡ್ಕೋತಿದ್ನಾ, ಅದಕ್ಕೆ ಬಂದೆ. ನನಗೋಸ್ಕರ ಬಂದ್ರಾ? ಹಾಂ, ನಿಮಗೋಸ್ಕರ, ನನಗೋಸ್ಕರ, ಮನೆಯವ್ರಿಗೋಸ್ಕರ. ಏನ್ರಿ ಇದು, ನನಗೋಸ್ಕರ ಅಂದ್ರಿ, ಈಗ ಎಲ್ಲರೂ ಅದ್ರಲ್ಲಿ ಸೇರಿಸ್ತಾ ಇದ್ದೀರಾ. ಅಟ್ಲೀಸ್ಟ್ ನನಗೋಸ್ಕರ ಅಂತ ಹೇಳಿದ್ರೆ ಸ್ವಲ್ಪನಾದರೂ ಸಂತೋಷ ಆಗ್ತಿತ್ತಪ್ಪ. ಮೇನ್ಲಿ ನಿಮಗೋಸ್ಕರನೇ ಬಂದೆ. ಬಟ್ ಈ ಮನೆಯವ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೋತಿದ್ದೆ. ನಾನು ಅಲ್ಲಿದ್ದಿದ್ರು ನನ್ನ ಮನಸ್ಸು ಇಲ್ಲೇ ಇರ್ತಿತ್ತು, ಅದಕ್ಕೆ ಬಂದ್ಬಿಟ್ಟೆ. ಹೋಗ್ಲಿ ಬಿಡಿ, ನೀವು ಬಂದಿದ್ದು ಖುಷಿನೇ ಆಯ್ತು. ಸರಿ ಬನ್ನಿ. ಬನ್ನಿ, ಹುಷಾರು. ಹಾಂ. ನೀರು ಕುಡಿ. ಏನಾಯ್ತು ಮಹಿ, ಏನಾಯ್ತು? ಗೊತ್ತಿಲ್ಲ ಅಮ್ಮ, ಏನೋ ನೋಡಿ ಗಾಬರಿ ಪಟ್ಟಿದ್ದಾರೆ ಅನ್ಸುತ್ತೆ. ಅಕ್ಕ ಏನಾಯ್ತಕ್ಕ? ಹೇಳಿ ಅಕ್ಕ. ಅಕ್ಕ, ನಾನು ಸದಾಶಿವ ಬಂದಿದ್ದೀನಿ, ಹೇಳಿ ಅಕ್ಕ, ಏನಾಯ್ತು? ಈ ಸ್ಥಿತಿಲಿ ನೀವು ಇದೆಲ್ಲ ಹೇಳಿದ್ರೆ ಅವ್ರಿಗೆ ಏನ್ರಿ ಅರ್ಥ ಆಗುತ್ತೆ? ಮೊದಲೇ ಗಾಬರಿ ಆಗಿದ್ದಾರೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಸುಮ್ಮನೆ ಇರಿ. ಪುಟ್ಟೆ, ಅವ್ರ ರೆಗ್ಯುಲರ್ ಮೆಡಿಸಿನ್ಸ್ ಎಲ್ಲ ಕೊಟ್ಟೆ ತಾನೆ? ಅಮ್ಮ, ಎಲ್ಲ ಕೊಟ್ಟಿದ್ದೀನಿ. ಮೊದಲು ಅಳಿಯಂದ್ರಿಗೆ ಫೋನ್ ಮಾಡ್ಬಿಡೋಣ. ಓ, ಈ ಟೈಮಲ್ಲಿ ಅವ್ರಿಗೆ ಫೋನ್ ಮಾಡಿ ಯಾಕ್ರಿ ಗಾಬರಿ ಮಾಡಿಸ್ತೀರಾ? ಇದೇನು ಹೊಸ್ತಾ? ಅಕ್ಕಂಗೆ ಮೊದಲಿಂದ ಹಿಂಗೆ ಆಗ್ತಾ ಇದೆ ಅಲ್ವಾ? ಸ್ವಲ್ಪ ಸುಧಾರಿಸ್ಲಿ, ಬೆಳಗ್ಗೆವರೆಗೂ ನೋಡೋಣ. ಸರಿ ಹೋಗಿಲ್ಲ ಅಂದರೆ ಅವಾಗ ಅಳಿಯಂದ್ರಿಗೆ ಫೋನ್ ಮಾಡಿದ್ರಾಯ್ತು. ಎಲ್ಲ ಮಂದಾಕಿನಿ, ಹಾಗೆಲ್ಲ ಮಾಡಬಾರ್ದು. ನಾವು ಹೇಳ್ಬಿಡ್ಬೇಕು. ಅಳಿಯಂದ್ರು ನಮ್ಮ ಮೇಲೆ ನಂಬಿಕೆ ಇಟ್ಟು ಅಕ್ಕನ ನಮ್ಮನೆಗೆ ಬಿಟ್ಟು ಹೋಗಿದ್ದಾರೆ. ಏನೇ ಆದರೂ ನಾವು ಅವ್ರಿಗೆ ಅಪ್ಡೇಟ್ ಮಾಡಬೇಕಲ್ವಾ? ಅವರು ಭಯ ಪಡ್ತಾರೆ, ಏನು ಅನ್ಕೊಂಡ್ಬಿಡ್ತಾರೆ ಅಂತ ಮುಚ್ಚಿಟ್ರೆ ಆಮೇಲೆ ಏನೂ ಆಗಿಲ್ಲ ಅಂತ ತೇಪೆ ಹಾಕೋದು, ಅದು ಸರಿನಾ? ನಾಳೆ ಏನಾದರೂ ವ್ಯತ್ಯಾಸ ಆದರೆ ಅವ್ರು ನಮ್ಮನ್ನು ಪ್ರಶ್ನೆ ಮಾಡಲ್ವಾ? ನೀವಿದ್ರಲ್ಲ, ಏನಾಯಿತು, ಹೆಂಗೆ ಅಂತ ಕೇಳ್ಬಿಟ್ರೆ ಏನಂತ ಉತ್ತರ ಕೊಡ್ತೀಯಾ? ಅದಕ್ಕೆ ಹೇಳ್ತಿರೋದು, ಫೋನ್ ಮಾಡಿ ಹೇಳ್ಬಿಡೋಣ. ಹ್ಞೂ ಅಮ್ಮ, ಅಪ್ಪ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಆ್ಯಕ್ಚುಲಿ ನಾವು ಗಾಬರಿ ಪಡೋದಕ್ಕಿಂತ ಜಾಸ್ತಿ ಖುಷಿ ಪಡಬೇಕು. ಅತ್ತೆ ಭಾವನ ಹೆಸರನ್ನ ಕನ್ವರ್ಸ್ತಾ ಇದ್ರು, ಗೌತಮ್ ಗೌತಮ್ ಅಂತ ಕರಿತಾ ಇದ್ರು. ಹೌದಾ? ಅಂದ್ರೆ ಏನಂತ ಹೇಳಿ, ಅವ್ರು ದಿನೇ ದಿನೇ ರಿಕವರ್ ಆಗ್ತಾ ಇದ್ದಾರೆ ಅಂತ ತಾನೆ? ಈ ವಿಷಯನ ಅಕ್ಕ ಭಾವಂಗೆ ಹೇಳಿದ್ರೆ ಅವರು ಖುಷಿ ಪಡ್ತಾರೆ ಅಮ್ಮ. ಸರಿ ಕಂದ, ನೀನು ಹೋಗಿ ಅವ್ರಿಗೆ ಫೋನ್ ಮಾಡಿ ಹೇಳು, ನಾವು ಅಕ್ಕನ ಮಲಗಿಸ್ತೀವಿ ಸ್ವಲ್ಪ ಹೊತ್ತು. ಸರಿ ಅಮ್ಮ, ಹೋಗು. ಏನಿದ್ರೆ ಬನ್ನಿ ಬನ್ನಿ ಬನ್ನಿ, ಮಲಗಿ ಬನ್ನಿ. ಬನ್ನಿ ಬನ್ನಿ, ಏನಿಲ್ಲ ಬನ್ನಿ, ಏನಿಲ್ಲ, ಗಾಬರಿ ಆಗ್ಬೇಡಿ.
ಏನು ಹಾಗೆ ನೋಡ್ತಿದ್ದೀರಾ? ಏನಿಲ್ಲ ಬಿಡಿ. ಹೇ ಇಲ್ಲ, ಏನೋ ಇದೆ. ನಾನು ಆಗ್ಲಿಂದ ನೋಡ್ತಿದ್ದೀನಿ, ನೀವು ನನ್ನನ್ನೇ ಅಬ್ಸರ್ವ್ ಮಾಡ್ತಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಹುಳ ಬಿಟ್ಟು ಬಿಡದೆ ಕೊರಿತಾನೆ ಇದೆ. ಅದೇನಂತ ಹೇಳಿ? ಸರಿ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು, ಅಪಾರ್ಥ ಮಾಡ್ಕೋಬಾರ್ದು. ಪೀಠ್ಗೆ ಹಾಕೋದು ನೋಡಿದ್ರೆ ಬೇಜಾರಾಗೋ ಅಂಥದ್ದೇ ಅನ್ಸುತ್ತೆ. ಏನು ಹೇಳ್ಬಿಡಿ. ಏ ಇದೇನ್ರಿ ಹೇಳಿ ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಹೇಳ್ತಾ ಇದ್ದೀರಲ್ಲ. ಅಲ್ಲ, ಬೇಜಾರಾಗುವಂಥದ್ದೇನಲ್ಲ, ಬಟ್ ನೀವೆಲ್ಲಿ ಬೇಜಾರು ಮಾಡ್ಕೋತಿರೋ ಅನ್ನೋ ಕನ್ಸನಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಬೇಜಾರಾಗುವಂಥದ್ದೆಲ್ಲ ನಾನು ಏನು ಹೇಳಲ್ಲ. ಗೊತ್ತು ಬಿಡ್ರಿ, ಒಂದು ಚಿಕ್ಕ ಇರುವೆಗೆ ನೋವಾದರೂ ಅಯ್ಯೋ ಅನ್ನೋರು ನೀವು. ಕಟ್ಕೊಂಡಿರೋ ಹೆಂಡ್ತಿಗೆ ಬೇಜಾರು ಮಾಡ್ತೀರಾ? ಚಾನ್ಸೇ ಇಲ್ಲ. ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಲ್ಲ, ಅಷ್ಟು ಸಾಕು. ನಿಮ್ಮ ನಮ್ಮದೇ ಇನ್ಯಾರು ನಂಬಲಿ? ನಂಬಿಕೆ ಅನ್ನೋ ಪದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ನೀವು. ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇಲ್ವಾ? ಸರಿ, ವಿಷಯ ಏನಂತ ಹೇಳಿ. ಅಲ್ಲ, ಸೀಮಂತ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಿ ಇದ್ದಕ್ಕಿದ್ದಾಗೆ ವಾಪಸ್ ಬಂದ್ರಲ್ಲ, ಯಾಕೆ ಅಂತ. ಯೂಶಲಿ ಇಂಥ ಟೈಮ್ನಲ್ಲಿ ಹೆಣ್ಮಕ್ಳು ತವ್ರ ಮನೆಗೆ ಹೋದ್ರೆ ಅಷ್ಟು ಬೇಗ ವಾಪಸ್ ಬರಲ್ಲ. ನೀವು ನೋಡಿದ್ರೆ ದಡಾರ ಅಂತ ಬಂದ್ಬಿಟ್ಟಿದ್ದೀರಲ್ಲ, ಯಾಕೆ? ಆ ಮನೆಯಲ್ಲಿ ಯಾರಾದರೂ ಏನಾದರೂ ಅಂದ್ರ, ಏನಾದರೂ ಕೆಟ್ಟ ಇನ್ಸಿಡೆಂಟ್ ನಡೀತಾ, ಅಥವಾ ಏನಾದರೂ ಪ್ರಾಬ್ಲಮ್ ಆಯ್ತಾ, ಏನಾದರೂ ಇದ್ರೆ ಹೇಳ್ರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಈ ಮುಚ್ಚಿಡೋದ್ರಲ್ಲಿ, ಸೀಕ್ರೆಟ್ ಮೇಂಟೈನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಗೌತಮರೇ, ನನ್ಗೆ ಯಾರು ಏನೂ ಹೇಳಿಲ್ಲ, ಬೇಜಾರಾಗುವಂಥದ್ದು ಏನೂ ಇಲ್ಲ. ನಾನು ನಮ್ಮ ಮನೆಗೆ ವಾಪಸ್ ಬಂದಪ್ಪ ಅಷ್ಟೇ. ನೀವು ಇದ್ದಕ್ಕಿದ್ದಾಗೆ ಬಂದ್ರಲ್ಲ, ಅದಕ್ಕೆ ಏನಾದರೂ ಆಗಿರ್ಬೋದೇನೋ ಅಂತ ಡೌಟ್ ಆಯ್ತು ಅಷ್ಟೇ. ನೀವು ಡೌಟ್ ಪಡೋವಂಥದ್ದು ಏನಿಲ್ಲ. ಹೋಗಿ ಹೋಗಿ ಮಲ್ಗೋ ಟೈಮಲ್ಲಿ ಈ ಡಿಸ್ಕಷನ್ ಎಲ್ಲ ಇಟ್ಕೊಂಡು ಬನ್ನಿ ಮಲ್ಗೋಣ. ಇರಿ ಇರಿ ಕೊಡ್ತೀನಿ. ತಗೊಳ್ಳಿ. ಏ ಅಪ್ಪಿ, ಏನಪ್ಪಿ ಇಷ್ಟೊಂದು ಫೋನ್ ಮಾಡಿಬಿಟ್ಟಿದ್ಯಾ? ಅಕ್ಕ, ಅದು ಇವತ್ತು ಅತ್ತೆ ಮಾತಾಡಿದ್ರು. ಅತ್ತೆ ಮಾತಾಡಿದ್ರಾ? ಒಂದು ನಿಮಿಷ. ಏನು ಮಾತಾಡಿದ್ರು? ಭಾವ ಅವರು ನಿಮ್ಮ ಹೆಸರನ್ನ ಕನ್ವರ್ಸ್ತಾ ಇದ್ರು. ಗೌತಮ್ ಗೌತಮ್ ಅಂತ ಹೇಳ್ತಾ ಇದ್ರು. ಅದನ್ನ ಹೇಳೋಣ ಅಂತಾನೆ ಕಾಲ್ ಮಾಡಿದೆ. ನೀವು ಮಲಗಿದ್ರಿ ಅನ್ಸುತ್ತೆ, ಡಿಸ್ಟರ್ಬ್ ಆಯ್ತಾ? ಏ ಇಲ್ಲ ಇಲ್ಲ, ನಿಮ್ಮ ಬಾವ ಮತ್ತೆ ನಾನು ಮಾತಾಡ್ಕೊಂಡಿದ್ವಿ. ಸರಿ ಅಕ್ಕ, ಅತ್ತೆ ಆರಾಮಾಗಿ ಮಲಗಿದ್ದಾರೆ, ನೀವು ಮಲ್ಕೊಳ್ಳಿ. ಸರಿ, ಓಕೆ ಮಾ, ಗುಡ್ ನೈಟ್. ಥ್ಯಾಂಕ್ ಯು. ಗುಡ್ ನೈಟ್ ಅಕ್ಕ. ಭೂಮಿಕಾ, ನಾನು ಹೋಗಿ ಅಮ್ಮನ ಮಾತಾಡ್ಸ್ಕೊಂಡ್ಬಿಡ್ತೇನೆ. ಗೌತಮರೇ, ನಿಮ್ಮ ಉತ್ಸಾಹ ನನಗೆ ಅರ್ಥ ಆಗುತ್ತೆ, ಆದರೆ ಬೆಳಿಗ್ಗೆ ಹೋದ್ರೆ ಆಗುತ್ತಲ್ವಾ? ಇಲ್ಲ ಭೂಮಿಕಾ, ನನಗೆ ಈಗಲೇ ನೋಡಬೇಕು ಅಂತ ಅನಿಸ್ತಾ ಇದೆ. ಹೋಗಿ ಬಂದ್ಬಿಡ್ತೀನಿ ಪ್ಲೀಸ್. ಸರಿ, ಹಾಗೆ ಮಾಡಿ. ಗಂಡ ರೂಮ್ ಒಳಗಡೆ ಎಂಟ್ರಿ ಕೊಟ್ರೆ ಸಾಕು, ಹೇಗಪ್ಪ ಜಗಳ ತೆಗಿಯೋದು ಅಂತ ಯಾವಾಗಲೂ ತುದಿಗಾಲಲ್ಲಿ ನಿಂತಿದ್ದವರು ಇವತ್ತು ಯಾಕೋ ಸೈಲೆಂಟಾಗಿ ಕೂತಿದ್ದಾರೆ. ಏನು ಸಮಾಚಾರ? ಗೊತ್ತು ಬಿಡಿ, ನೀವು ಸೈಲೆಂಟ್ ಆಗಿದ್ದೀರಾ ಅಂತ ಅಂದರೆ ನಿಮ್ಮ ಮೈಂಡ್ ಸೈಲೆಂಟ್ ಆಗಿರೋದಿಲ್ಲ. ಇವನಿಗೆ ಏನು ಮಾಡ್ಬೋದು, ಏನೇನೆಲ್ಲ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಒಳಗಡೆನೇ ಲೆಕ್ಕಾಚಾರ ಆಗ್ತಾ ಇರ್ತೀರ. ಎಷ್ಟೇ ಆಗಲಿ ಮಚ್ಚಮಲ್ಲಿ ಅಲ್ವಾ? ಕತ್ತಿಗೆ ಮಚ್ಚಿಡೋದು ಅಥವಾ ಮಚ್ಚು ತೋರಿಸಿ ಎದುರಿಸೋದು ನಿಮಗೆ ತುಂಬ ಅಭ್ಯಾಸ ಆಗ್ಬಿಟ್ಟಿದೆ. ಬರ್ತಾ ಬರ್ತಾ ಡೇಂಜರ್ ಆಗ್ತಾ ಇದ್ದೀರಾ. ಇನ್ನೇನು ಮಾಡೋದು? ಕೆಲವೊಬ್ಬರನ್ನ ದಾರಿಗೆ ತರಬೇಕು ಅಂತಂದರೆ ಹಾಗೆ ಮಾಡಬೇಕಲ್ವಾ? ಹಲೋ, ಈ ಮಚ್ಚು ಗಿಚ್ಚು ಕೊಚ್ಚು ಇಂಥ ಬಿಲ್ಡಪ್ ಡೈಲಾಗ್ಗಳು ನೀನು ಎಷ್ಟೇ ಹೊಡೋದ್ರ ಮಲ್ಲಿ ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗತ್ತಿಲ್ಲ. ಒಂದು ವೇಳೆ ಮಾಡ್ತೀನಿ ಅಂತ ನೀನೇನಾದರೂ ಅಂದ್ಕೊಂಡಿದ್ರೆ ಇಟ್ ಇಸ್ ಜಸ್ಟ್ ಯುವರ್ ಭ್ರಮೆ, ಓನ್ಲಿ ಭ್ರಮೆ. ಯಾಕೆ ಸುಮ್ಮನೆ ಆ ಥರ ಎಲ್ಲ ಮಾತಾಡಿ ಎನರ್ಜಿ ವೇಸ್ಟ್ ಮಾಡ್ಕೋತೀಯ ಮಲ್ಲಿ? ನಿನ್ನ ಕೈಲಿ ಏನು ಬದಲಾಯಿಸೋಕ್ಕಾಗಲ್ಲ, ನೆನಪಿರಲಿ. ಸಾರಿ 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 ಮಲ್ಲಿ, ನಿಂಗೆ ಆ ಕೆಪಾಸಿಟಿ ಇದೆ ಮಲ್ಲಿ, ದಡ್ಡ ನಾನು ಮರ್ತೇ ಬಿಟ್ಟಿದ್ದೆ. ನಿನ್ನ ಕೈಲಿ ಒಂದು ಬದಲಾಯಿಸೋಕ್ಕೆ ಸಾಧ್ಯ ಇದೆ ಮಲ್ಲಿ. ಏನು ಗೊತ್ತಾ? ಮಕ್ಕಳು ಡೈಪರ್ ಮಾತ್ರ ನಿನ್ನ ಕೈಲಿ ಬದಲಾಯಿಸೋದಕ್ಕೆ ಸಾಧ್ಯ. ಛೀ, ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಹೆಂಡ್ತಿನ ಅಯ್ಯೋ ಅನ್ಸಿ ಏನೋ ಗನಂದಾರಿ ಕೆಲಸ ಮಾಡಿರೋ ಥರ ಮಾತಾಡ್ತಿದ್ದೀರಲ್ವಾ? ನಿಮ್ಗೇನೋ ಅನ್ಸಲ್ವಾ? ನಿಮಗೆ ಮನ್ಸು ಅನ್ನೋದೇ ಇಲ್ವಾ? ಇನ್ನು ಅವಳು ಬಿಡಿ, ಅವಳು ಅಂತವಳೆ, 3 ಬಿಟ್ಟು ನಿಂತವಳೆ. ನಿಮ್ಮಿಬ್ರು ಜೋಡಿ ಸರಿಯಾಗಿದೆ, ಮಾನ ಮರ್ಯಾದೆ ಇಲ್ಲದೆ ಇರೋರು. ಏಯ್, ನೋಡ್ಕೊಂಡು ಮಾತಾಡು. ಏನು ನೋಡ್ಕೊಂಡು ಮಾತಾಡೋದು? ನೋಡಿ ನೋಡಿ ಸಾಕಾಗಿ ಹೋಗಿದೆ. ಇನ್ನು ಅವಳಿಗೆ ಮಾಡ್ದಂಗೆನೆ ನಿಮಗೂ ಪೊರ್ಕೆ ಸೇವೆ ಮಾಡಬೇಕು ಅಷ್ಟೇಯ. ಏನಂದ?
ನನ್ನ ಮೇಲೆ ಕೈ ಮಾಡ್ತೀರಾ? ಇಷ್ಟೊಂದು ಚೀಪಾಗಿ ರೂಢಾಗಿ ಬಿಹೇವ್ ಮಾಡ್ತಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಮನುಷ್ಯತ್ವನೇ ಇಲ್ವಾ ನಿಮ್ಗೆ? ಮಲ್ಲಿ ಬೇರೆ ಯಾರೂ ಅಲ್ಲ, ನಿಮ್ಮ ಹೆಂಡತಿ. ಹೆಂಡತಿ ಜೊತೆ ಹೇಗೆ ನಡ್ಕೋಬೇಕೋ, ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ನಿಮ್ಗೆ? ತೀರಾ ಈ ಮಟ್ಟಿಗೆ ಇಳಿಬಾರ್ದಾಗಿತ್ತು ನೀವು. ಅವಳು ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಕೈ ಹಿಡಿದು ಈ ಮನೆಗೆ ಬಂದು ನಿಮಗೋಸ್ಕರ ಬದುಕ್ತಿದ್ದಾಳೆ, ನಿಮ್ಮನ್ನೇ ಸರ್ವಸ್ವ ಅಂತ ಅನ್ಕೊಂಡಿದ್ದಾಳೆ. ಅದ್ಯಾವುದೋ ಕಾಣಲ್ವ ನಿಮಗೆ? ಅಥವಾ ಕಾಣ್ತಿದ್ರು ಕಾಣದೇ ಇರೋರು ಹಾಗಿದ್ದೀರಾ? ಇವಳು ನಿಮ್ಮಿಂದ ನಿಮ್ಮ ಪ್ರೀತಿ ಬಿಟ್ಟರೆ ಇನ್ನೇನನ್ನು ಬಯಸಿಲ್ಲ. ಇಂಥವ್ರ ಜೊತೆ ಇಷ್ಟು ಕೆಡ್ದಾಗ ನಡ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ನಿಮಗೆ ತಾನೇ ಹೇಳಿ, ಮನುಷ್ಯತ್ವ ಇರೋರು ಯಾರು ಈ ರೀತಿ ನಡ್ಕೊಳ್ಳಲ್ಲ ಜಯದೇವರೇ. ಪ್ರಾಣಿಗಳಿಗೂ ಒಂದಷ್ಟು ಎಥಿಕ್ಸ್ ಅಂತ ಇರುತ್ತೆ, ನೀವು ಅದಕ್ಕಿಂತ ಕೆಡ್ದಾಗ ನಡ್ಕೋತಿದ್ದೀರಾ. ಏನ್ ಮಾತಾಡ್ತಾ ಇದ್ದೀರಾ? ಇರೋ ವಿಷಯನೇ ಮಾತಾಡ್ತಿದ್ದೀನಿ, ಇಲ್ಲದೆ ಇರೋದೇನು ಹೇಳ್ತಿಲ್ಲ ನಾನು. ಇವತ್ತು ನಿಮ್ಮ ಅವತಾರನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಇಷ್ಟು ದಿನ ಡ್ರಾಮಾ ಮಾಡಿ ನಮ್ಮನ್ನೆಲ್ಲ ನಂಬಿಸಿ ಮೋಸ ಮಾಡಿದ್ರಿ. ಮನೇಲಿ ದೇವತೆ ಅಂತ ಹೆಂಡತಿ ನಿಟ್ಕೊಂಡು ದೇವತರ ಇರೋ ದಿಯ ಹಿಂದೆ ಬಿದ್ದಿದ್ದೀರಾ. ತಾಳಿ ಕಟ್ಟಿರೋ ಹೆಂಡತಿ ಇರುವಾಗ ಇನ್ನೊಬ್ಳು ಹಿಂದೆ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಾ? ಇಲ್ಲ ನಾನ್ ಕ್ಲಾಸ್ ತಗೊಳ್ಳ? ಈಗಾಗಲೇ ನಿಮ್ಮ ನಿಮ್ಮ ಮಾವನ ಮನೆಗೆ ಹೋಗಿದ್ದಾರೆ. ನೀವು ಅಲ್ಲಿಗೆ ಹೋಗಿ ಅವ್ರ ಕಂಪನಿ ಕೊಡೋ ಆಸೆ ಇದೆಯಾ? ಇನ್ ಮುಂದೆ ನಿಮ್ ಡ್ರಾಮಾ ಕಳ್ಳಾಟ ಯಾವುದು ನಡೆಯೋದಿಲ್ಲ. ಈ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತೀರಾ? ಯೋಚನೆ ಮಾಡೋದೇನು? ಅದನ್ನ ನಾನು ಇವತ್ತು ನಿಜ ಮಾಡ್ತೀನಿ. ನಿಮ್ಮ ಅಣ್ಣ ಬರಲಿ, ಅವ್ರಿಗೆಲ್ಲ ವಿಷಯನೂ ಹೇಳ್ತೀನಿ. ಇಲ್ಲಿ ಹೆಣ್ಮಕ್ಕಳನ್ನ ಹೆದರಿಸಿ ಅವ್ರ ಮುಂದೆ ಪೌರುಷ ತೋರ್ಸೋದಲ್ಲ. ತಾಕತ್ತಿದ್ರೆ ನಿಮ್ಮ ಅಣ್ಣನ ಹತ್ರ ಮಾತಾಡಿ, ಅವ್ರ ಮುಂದೆ ನೀವು ಪೌರುಷ ತೋರಿಸಿ. ಮಾಡೋದೆಲ್ಲ ಮಾಡಿ ಗರಡ್ಗಂಬತ್ತ ನಿಂತಿರೋದು ನೋಡು. ಅಮ್ಮ, ನೀನು ಸ್ವಲ್ಪ ರಿಯಾಕ್ಟ್ ಮಾಡ್ತಾ ಇದೀಯಾ, ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದೆಯಾ ಅಂತ ಕೇಳಿ ಭಾಳ ಖುಷಿ ಆಯ್ತಮ್ಮ. ಅದರಲ್ಲೂ ನನ್ನ ಹೆಸರು ಕರೆದಿಂತಲ್ಲ, ನನಗೆ ಸ್ವರ್ಗ ಸಿಕ್ಕಷ್ಟೇ ಸಂತೋಷ ಆಯ್ತಮ್ಮ. ನಿನ್ನ ಬಾಯಿಂದ ನನ್ನ ಹೆಸರು ಬಂತಲ್ಲ ಸಾಕಮ್ಮ, ನನಗೇನೋ ಒಂದು ಸಮಾಧಾನ. ನನ್ನಮ್ಮ ನಾನು ಇನ್ನೂ ಮರ್ತಿಲ್ಲ, ನೆನಪಲ್ಲಿ ಇಟ್ಕೊಂಡಿದ್ದಾಳೆ ಅಂತ ಖುಷಿ ಆಯ್ತಮ್ಮ. ಅಣ್ಣ ಇಲ್ಲ ಪಾಪ, ಅಳ್ತಾ ಇಲ್ಲ, ನಿಜವಾಗ್ಲೂ ಖುಷಿಯಾಗಿದೆ ನನಗೆ. ನೀನೇ ಪುಣ್ಯವಂತೆ. ಇಷ್ಟು ವರ್ಷ ಅಮ್ಮನ ಜೊತೆ ಇದ್ದು ಇವಳು ಸೇವೆ ಮಾಡೋ ಭಾಗ್ಯ ಸಿಗ್ತಲ್ಲ, ನಾನೇ ನತದೃಷ್ಟ. ನಿಮ್ಮ ಪ್ರೀತಿನ ಕಳ್ಕೊಂಡು ಅನಾಥನ ಥರ ಬದುಕ್ಬಿಟ್ಟೆ. ಯಾಕಣ್ಣ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇವಾಗ ನಾವೆಲ್ಲರೂ ಒಟ್ಟಿಗಿದ್ದೀವಲ್ಲ, ಎಲ್ಲ ಸರಿ ಹೋಯ್ತಲ್ವಾ? ಹೌದು, ಆದರೂ ಒಂದೊಂದ್ಸತಿ ಅನಿಸುತ್ತೆ ನೀವುಗಳೆಲ್ಲ ನನ್ನ ಜೊತೆ ಇರಬೇಕಾಗಿತ್ತು. ನಿಮ್ಗಳನ್ನ ಮಿಸ್ ಮಾಡ್ಕೊಂಡಲ್ಲ ಅಂತ ಮನಸ್ಸಿಗೆ ಬಂದಾಗೆಲ್ಲ ಏನೋ ಒಂಥರ ಮನಸ್ಸಿಗೆ ಹಿಂಸೆ ಆಗುತ್ತಮ್ಮ. ಬದುಕಿನ ಒಳ್ಳೆ ಕ್ಷಣಗಳನ್ನ ನಾನು ನಿಮ್ಮ ಜೊತೆ ಕಳಿಬೇಕಾಗಿತ್ತು, ನೀವಿರಬೇಕಾಗಿತ್ತು ನನ್ನ ಜೊತೆ. ಗೌತಮ್ ಅವರೇ, ದೇವ್ರು ಎಲ್ರಿಗೂ ಎಲ್ಲನೂ ಕೊಡಲ್ಲ. ಯಾವಾಗ ಬೇಕೋ ಆವಾಗ ಎಲ್ಲನೂ ಕೊಡ್ತಾನೆ. ಮುಂಚೆ ನಿಮ್ಮ ಹತ್ರ ಎಲ್ಲ ಇತ್ತು, ಆದರೆ ಅಮ್ಮ ಇರಲಿಲ್ಲ. ಈಗ ಅಮ್ಮನೂ ಇದ್ದಾರೆ. ನೀವು ಮಿಸ್ ಮಾಡ್ಕೊಂಡಿದ್ದ ಖುಷಿನ ಈಗ ಕಂಡ್ಕೋಬಹುದು. ಅವ್ರ ಜೊತೆ ಮೂಮೆಂಟ್ಸ್ನ ಸೃಷ್ಟಿ ಮಾಡ್ಕೋಬೋದು ಅಲ್ವಾ? ನನಗೂ ಗೊತ್ತು ಭೂಮಿಕಾ, ನಾನು ಮನುಷ್ಯ ಅಲ್ವಾ, ಮನುಷ್ಯ ಸ್ವಭಾವನೆ ಹಾಗೆ. ಖುಷಿನ ಬೇಗ ಮರ್ತು ಬಿಡ್ತೀವಿ, ನೋವನ್ನ ಸೇಫ್ಟಿ ಲಾಕರ್ಲಿಟ್ಟು ಭಾಳ ಕಾಲ ಮೇಂಟೈನ್ ಮಾಡ್ತೀವಿ. ಇನ್ನಾದಷ್ಟು ಬೇಗ ಕಂಪ್ಲೀಟಾಗಿ ಸರಿ ಹೋಗಬೇಕು. ನನ್ನ ಹೆಸರನ್ನ ಒಂದು ಸರ್ತಿ ಅಲ್ಲ, ಪ್ರತಿದಿನ ನಿಮಿಷಕ್ಕೆ ಸತಿ ಕರಿಬೇಕು. ಹಾಗಾಗಬೇಕಮ್ಮ, ಎಲ್ಲ ಸರಿ ಹೋಗಬೇಕು. ನೀವು ಮೊದಲಿನ ಥರ ಆಗಬೇಕು ಅಂತ ನಂಗೆ ಭಾಳ ಆಸೆ ಇದೆಯಮ್ಮ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಸರಿ ಹೋಗ್ಬಿಡಿ ಅಮ್ಮ.
ನೋಡಿ, ನೀವು ನನ್ನ ಮಗುನ ಮುದ್ದಾಡಬೇಕು, ಅದನ್ನು ಎತ್ತಾಡಿಸ್ಬೇಕು, ಅದಕ್ಕೆ ಲಾಲಿ ಹಾಡಬೇಕು, ಅದಕ್ಕೆ ಕತೆ ಹೇಳಬೇಕು. ಇಷ್ಟೆಲ್ಲ ಕೆಲಸ ಇದೆ ನಿಮಗೆ. ಅದಷ್ಟು ಬೇಗ ಸರಿ ಹೋಗ್ತಿರಲ್ಲ? ನಾನೀಗ ಸರಿ ಹೋಗಿದ್ದೀನಿ ಗೌತಮ್. ನಾನು ಸರಿ ಹೋಗಿದ್ದೀನಿ ಅನ್ನೋ ವಿಷಯ ಶಾಕುಂತಲ ಗೊತ್ತಾದರೆ ಅವಳು ನಿಮ್ಗೆ ತೊಂದರೆ ಕೊಡ್ತಾಳೆ. ಅದಕ್ಕೆ ನಾನು ಸುಮ್ಮನಿದ್ದೀನಿ. ಆದರೆ ನಾನು ಸರಿ ಹೋಗಿರೋ ವಿಷಯ ನಿಮ್ಗೆಲ್ರಿಗೂ ಆದಷ್ಟು ಬೇಗ ಗೊತ್ತಾಗುತ್ತೆ. ಮೇಡಮ್ ಮೇಡಮ್ ನಿಂತ್ಕೊಳ್ಳಿ ಮೇಡಮ್. ಮೇಡಮ್ ಮೇಡಮ್ ನಿಂತ್ಕೊಳ್ಳಿ ಮೇಡಮ್. ನೋಡಿ ಸೃಜನ್ ಅವರೇ, ನಂಗೆ ಒಳಗಡೆ ಕೆಲಸ ಇದೆ. ಮೇಡಮ್ ಮೊದಲು ನೀವು ನನ್ನ ಜೊತೆ ಯಾಕೆ ಮಾತಾಡೋದು ಬಿಟ್ರಿ ಅಂತ ಹೇಳಿ, ಆಮೇಲೆ ಬೇಕಿದ್ರೆ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಮೇಡಮ್. ನನಗೆ ಗೊತ್ತಿರೋಂಗೆ ನಾನಂತ ತಪ್ಪೇನು ಮಾಡಿಲ್ವಲ್ಲ ಮೇಡಮ್. ನೀವು ಹೇಳಿದ್ರೆ ತಾನೇ ನನ್ನ ಮಿಸ್ಟೇಕ್ ಏನಂತ ನನಗೆ ಗೊತ್ತಾಗುತ್ತೆ. ನನಗೆ ಗೊತ್ತಿರೋ ಮಟ್ಟಿಗೆ ನಾನೇನು ಮಾಡಿಲ್ಲ. ನನಗೆ ಗೊತ್ತಿಲ್ಲದೆ ಏನಾದರೂ ಮೇಡಮ್ ಸಾರಿ ಮೇಡಮ್, ಬೇಕು ಅಂತ ಇಟ್ಕೊಂಡಿದ್ದಲ್ಲ. ಪ್ಲೀಸ್ ಮೇಡಮ್ ಹೇಳಿ ಮೇಡಮ್, ನಿಮ್ಮ ದಮ್ಮಯ್ಯ ಅಂತೀನಿ ಮೇಡಮ್. ನೀವು ಹೇಳಿದ್ರೆ ತಾನೇ ಮೇಡಮ್ ನನಗೆ ಗೊತ್ತಾಗುತ್ತೆ. ಹಿಂಗೆ ಸೈಲೆಂಟಾಗಿದ್ದು ಸೈಲೆಂಟ್ ಕಿಲ್ಲರ್ ಆಗಬೇಡಿ ಮೇಡಮ್. ಅದೇನಂತ ಹೇಳ್ಕೊಂಬಿಡಿ ಮೇಡಮ್. ಆವಾಗ ನಿಮ್ಮ ಮನಸ್ಸು ಹಗರಾಗುತ್ತೆ, ನನ್ನ ಮನಸ್ಸು ಹಗರಾಗುತ್ತೆ. ಅಲ್ಲ, ನನ್ನಂಥ ಅಪರಾಧ ಏನು ಮಾಡಿದೆ ಮೇಡಮ್? ಯಾಕೆ ನನ್ನ ಈ ಲೆವೆಲ್ಗೆ ಅವಾಯ್ಡ್ ಮಾಡ್ತಿದ್ದೀರಾ? ನೋಡಿ ಸೃಜನ್ ಅವರೇ, ನಾವು ಅನ್ಕೊಂಡ ಹಾಗೆ ಏನೂ ಇರಲ್ಲ. ಎಷ್ಟೊಂದು ಸತಿ ನಾವು ಮುಖವಾಡನೇ ಮುಖ ಅಂತ ಅನ್ಕೊಂಡಿರ್ತೀವಿ, ಸುಳ್ಳುನ್ನೇ ಸತ್ಯ ಅಂತ ನಂಬಿರ್ತೀವಿ. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಹೇಳೋಕ್ಕಾಗಲ್ಲ. ಅದಕ್ಕೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಏನು ಮೇಡಮ್, ಹುತ್ತ ಹಾವು ಅಂತ ಏನೇನೋ ಮಾತಾಡ್ತಿದ್ದೀರಾ? ಇಂಡೈರೆಕ್ಟಾಗಿ ಹೊಡೆದ್ರಿ ಅಂತ ಗೊತ್ತಾಯ್ತು, ಆದರೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಈ ಥರ ಒಗ್ಟಾಗಿ ಮಾತಾಡೋದು ಬಿಟ್ಟು ಅದೇನೇ ಇದ್ರು ಎದೆಗೆ ಜಾಡ್ಸೋದಂಗೆ ಹೇಳ್ಬಿಡಿ ಮೇಡಮ್. ಸುತ್ತಿ ಬಳಸಿ ಮಾತಾಡಿ ನನ್ನ ಜೀವ ಮಾತ್ರ ಹಿಂಡಬೇಡಿ ಮೇಡಮ್. ನಾನು ಮಾಡಿ ತಪ್ಪಾದರೂ ಏನು ಮೇಡಮ್? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿಯೋ ಕತೆ ನಿಮಗೆ ಚೆನ್ನಾಗಿ ಹೊಂದುತ್ತೆ. ಯಾರಿಗೂ ಏನೂ ಗೊತ್ತಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಆದರೆ ನನಗೆ ಚೆನ್ನಾಗಿ ಗೊತ್ತು ನಿಮ್ಮನ್ನ ಇಲ್ಲಿ ಯಾರು ಕಳಿಸಿರೋದು ಅಂತ. ಮೇಡಮ್ ಏನು ಹೇಳ್ತಿದ್ದೀರಾ? ನೋಡಿ ಸೃಜನ್ ಅವರೇ, ನೀವು ನಾಟಕ ಮಾಡಿದ್ದು ಸಾಕು. ನನಗೆ ಚೆನ್ನಾಗಿ ಗೊತ್ತು ನೀವು ಯಾರು, ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ. ನೀವು ಇಲ್ಲಿ ಇದ್ಕೊಂಡು ಇಲ್ಲಿನ ಮಾಹಿತಿನ ಅಲ್ಲಿ ಕೊಡೋಕಲ್ವಾ ಬಂದಿರೋದು? ನಿಮ್ಮನ್ನ ಇಲ್ಲಿ ಕಳಿಸಿರೋದು ಆ ರಾಜೇಂದ್ರ ಭೂಪತಿ ತಾನೆ? ಮೇಡಮ್, ರಾಜೇಂದ್ರ ಭೂಪತಿ ನಾನು ಏನು ಹೇಳ್ತಿದ್ದೀರಾ ಮೇಡಮ್? ಸಾಕ್ರಿ ನಿಮ್ಮ ನಾಟಕ, ನನಗೆಲ್ಲ ಗೊತ್ತು. ಮೇಡಮ್ ಮೇಡಮ್ ನನ್ನ ಮಾತು ಕೇಳಿ ಮೇಡಮ್. ಅವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಮೇಡಮ್. ಇವರೇನಪ್ಪ ಇವರು ರಾಜೇಂದ್ರ ಭೂಪತಿ ಅಂತ ಹೊಸ ಕತೆ ಕಟ್ತಿದ್ದಾರೆ? ನೆನ್ನೆ ಹೇಳ್ದಾಗಿ ಭೂಮಿಕಾ ಏನಾದರೂ ಬ್ರೋ ಹತ್ರ ಫಿಟ್ಟಿಂಗ್ ಇಟ್ಟಿರ್ಬೋದಾ? ಏನು ಮಾಡಲಿ, ಸೈಲೆಂಟಾಗಿ ಎಸ್ಕೇಪ್ ಆಗ್ಬಿಡ. ಜೈ ಬೈಲೆ. ಕನ್ಫರ್ಮ್ ಪಕ್ಕಾ ಫಿಟ್ಟಿಂಗ್ ಇಟ್ಟಿದ್ದಾಳೆ. ಬ್ರೋ ಕೇಳಿದ್ರೆ ಹೇಗೆ ಮ್ಯಾನೇಜ್ ಮಾಡಲಿ? ಹಾಂ ಬ್ರೋ. ಅವನು ವಿಕ್ರಮ್ ಲಾಜಿಸ್ಟಿಕ್ಸ್ ಫೋನ್ ಮಾಡಿದ್ದ, ಏನಾಯ್ತು ಒಂದು? ಹಾಂ ಕಾಲ್ ಮಾಡಿದ್ರು. ಈಗ ಆ ಮೀಟಿಂಗ್ಗೆ ಹೋಗ್ತಾ ಇರೋದು. ಓ ಕ್ಯಾರಿ ಆನ್. ಹಾಂ ಯಾ ಇಲ್ಲ ನಾನು ಅದನ್ನು ಕಳಿಸ್ತೀನಿ. ಜಯದೇವರೇ, ಒಂದು ನಿಮಿಷ. ತುಂಬಾ ಗಾಬರಿ ಆಗಿರ್ಬೇಕಲ್ವಾ? ಜೀವನನೇ ಬಾಯಿಗೆ ಬಂದಾಗಾಯ್ತು ಅಂತಾರಲ್ಲ, ಹಾಗಾಗಿರ್ಬೇಕು ರೈಟ್? ನಾನು ಎಲ್ಲಿ ಎಲ್ಲಾನು ನಿಮ್ಮ ಅಣ್ಣನ ಹತ್ರ ಹೇಳ್ಬಿಟ್ನೋ, ಹೇಳಿದ್ರೆ ಏನು ಕಥೆ ಅಂತ. ಇದನ್ನ ಬ್ಲ್ಯಾಕ್ ಮೇಲ್ ಅಂತ ಆಗಲಿ ಅಥವಾ ಧಮಕಿ ಹಾಕ್ತಿದ್ದೀನಿ ಅಂತ ಆಗಲಿ ಅನ್ಕೋಬೇಡಿ. ನಿಮ್ಮ ಅತ್ತಿಗೆ ಆಗಿ, ಈ ಫ್ಯಾಮಿಲಿ ಮೆಂಬರ್ ಆಗಿ ನಿಮಗೆ ಕಿವಿ ಮಾತು ಹೇಳ್ತಿದ್ದೀನಿ ಅಂತ ಅನ್ಕೊಳ್ಳಿ. ತುಂಬಾ ಭಯ ಆಗಿರಬೇಕು. ನಿಮ್ಮ ಈ ಭಯ ನಿಜ ಆದರೆ ಏನಾಗುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ. ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ. ನೋಡಿ ಜಯದೇವರೇ, ನಿಮಗೆ ಪ್ರಾಬ್ಲಮ್ ಆಗಬಾರ್ದು, ನೀವು ಆರಾಮಾಗಿರಬೇಕು, ನೆಮ್ಮದಿಯಾಗಿರಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು ನಿಮ್ಮ ಮಾವನ ಥರ ಜೈಲ್ ಪಾಲಾಗಬಾರ್ದು ಅಂದರೆ ಅದೇನು ಆಸೆ ಬಿಟ್ಬಿಡಿ. ಮಲ್ಲಿನ ಮಲ್ಲಿಗೆ ಹೂ ಥರ ನೋಡ್ಕೊಳ್ಳಿ.
ಅವಳ ಜೊತೆ ಚೆನ್ನಾಗಿರಿ. ಆಗ ನೀವು ಚೆನ್ನಾಗಿರ್ತೀರ, ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ. ಇಷ್ಟರ ಮೇಲೂ ನಿಮ್ಮ ದಾರಿಯಲ್ಲೇ ನೀವು ಹೋಗ್ತೀನಿ ಅಂತಂದರೆ ನಿಮ್ಮನ್ನು ನನ್ನ ದಾರಿಗೆ ಹೇಗೆ ತಂದುಕೊಳ್ಳೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ರಸ್ ತಿನ್ನಬೇಕಾಗಿರೋ ಟೈಮಲ್ಲಿ ರಿಸ್ಕ್ ತಗೋಬೇಡಿ. ಐ ಮೀನ್ ಟು ಸೇ, ನೆಮ್ಮದಿಯಾಗಿರಿ. ಬೇಡದೇ ಇರೋ ತಲೆನೋವನ್ನ ಮೈ ಮೇಲೆ ಎಳ್ಕೋಬೇಡಿ. ನೋಡಿ, ನೀವು ಮಲ್ಲಿ ಜೊತೆ ಚೆನ್ನಾಗಿ ಬಾಳ್ ಬದುಕಬೇಕು ಅನ್ನೋದೇ ನಿಮ್ಮ ಅಣ್ಣಂದು ಮತ್ತು ನನ್ನ ಆಸೆ. ಇಷ್ಟು ಹೇಳಿದ ಮೇಲೂ ನಿಮ್ಮನ್ನು ನೀವು ತಿದ್ಕೊಂಡಿಲ್ಲ ಅಂದರೆ ಮುಂದಾಗೋ ಪರಿಣಾಮನ ಎದುರಿಸೋಕ್ಕೆ ರೆಡಿಯಾಗಿರಿ. ಇದು ನಾನು ನಿಮಗೆ ಕೊಡ್ತಿರೋ ಲಾಸ್ಟ್ ಚಾನ್ಸ್. ದಯವಿಟ್ಟು ನಿಮ್ಮನ್ನು ನೀವು ತಿದ್ಕೊಳ್ಳಿ. ನಿಮ್ಮ ಹಿಂದೆ ಒಂದು ದೊಡ್ಡ ಹೆಸರಿದೆ, ನಿಮಗೊಂದು ಹಿನ್ನೆಲೆ ಇದೆ. ಅದಕ್ಕೆ ಗೌರವ ತರುವಂಥ ಕೆಲಸ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಗೌರವ ಇರಲ್ಲ. ಮತ್ತೆ ತಪ್ಪು ಮಾಡಿದರೆ ಸಿಗೋದು ಶಿಕ್ಷೆ, ಕ್ಷಮೆ ಅಲ್ಲ. ಅದು ನಿಮ್ಮ ತಲೆಯಲ್ಲಿರಲಿ.